ಅಪ್ಪು, ಆಮ ಸುಮಾರು ಜನ ನಾರ್ಮಲ್ ಆಗಿ ಮೆಸೇಜ್ ಮಾಡಿ ಕೇಳಿದ್ದಾರೆ, ಕಮೆಂಟ್ಸ್ ಅಲ್ಲಿ ಕೇಳಿದ್ದಾರೆ, ಕುಜದೋಷ ಇದ್ರೆ ಏನಾರು ಆರೋಗ್ಯದಲ್ಲಿ ಸಮಸ್ಯೆ ಆಗತ್ತಾ ಅಂತ. ಸಮಸ್ಯೆ ಆದ್ರೆ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಆಗುತ್ತೆ? ಕುಜದೋಷ ಇದ್ದರೆ ಸಾಮಾನ್ಯವಾಗಿ ಏನು ಅಂತಂದರೆ, ಕುಜ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿದ್ದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳನ್ನು ಕೊಡ್ತಾರೆ. ಅದರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಏನೇನು ಅಂತಂದರೆ, ಕುಜ ರಾಹು ಒಟ್ಟಿಗೆ ಯಾವುದೇ ಮನೆಯಲ್ಲಿದ್ದರೆ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ತೊಂದರೆಗಳನ್ನು ಉಂಟು ಮಾಡ್ತಾರೆ. ಅದೇ ರೀತಿ ಕುಜ ಅಂತಂದರೆ ನಮ್ಮ ದೇಹದಲ್ಲಿರುವಂಥ ರಕ್ತ, ನರ ಇಂಥದಕ್ಕೆ ಸಂಬಂಧಪಟ್ಟಿದ್ದ ಗ್ರಹಗಳು. ಅದರಿಂದ ಅಂಥದಕ್ಕೂ ಸಂಬಂಧಪಟ್ಟಿದ್ದು ಏನಾರು ಒಂದು ಸ್ವಲ್ಪ ಸಮಸ್ಯೆಗಳನ್ನು ಉಂಟು. ಅದೇ ರೀತಿ ಕುಜ 8ನೇ ಮನೆಯಲ್ಲಿದ್ದರೆ ಅದನ್ನು ಸಂಪೂರ್ಣ ಕುಜದೋಷ. ಅದು ವಾಹನಗಳಲ್ಲಿ ಸ್ವಲ್ಪ ತೊಂದರೆಗಳನ್ನು ಉಂಟು ಮಾಡ್ತಾನೆ. ಅದರಲ್ಲಿ ಏನು ಅಂತಂದರೆ ವಾಹನದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅದೇ ರೀತಿ 12ನೇ ಮನೆ, 8ನೇ ಮನೆಯಲ್ಲಿ ಕುಜ ಇದ್ದರೂ ಸಹ ಅವಾಗವಾಗ ದೇಹಕ್ಕೆ ಆಪರೇಷನ್ಸ್ಗಳಾಗಬೇಕು, ಆ ರೀತಿ ಬಾಧೆಗಳನ್ನು ಉಂಟು ಮಾಡ್ತಾನೆ. ಆದರೆ ಕುಜನ ಮೇಲೆ ಗುರು ದೃಷ್ಟಿ ಇದ್ದರೆ ಅವಾಗ ಆ ದೋಷ ಪರಿಹಾರ ಆಗುತ್ತೆ. ಕುಜ ಒಳ್ಳೆ ಮನೆಯಲ್ಲಿದ್ರೂ ಆ ದೋಷಗಳನ್ನು ಪರಿಹಾರ ಮಾಡಿ. ಅದರಿಂದ ಆ ಥರದ ಏನಾರು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಂದಾಗ ಆದಷ್ಟು ಬೇಗ ಅದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದನ್ನು ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ಫಲ ಸಿಗುತ್ತೆ. ಅದೇ ರೀತಿ ಕುಜ ರಾಹು ಯಾವ ರೀತಿ ತೊಂದರೆಗಳನ್ನು ಉಂಟು ಮಾಡ್ತಾನೋ ಅದೇ ರೀತಿ ಜಾತಕದಲ್ಲಿ ಕುಜ ಶನಿ ಒಟ್ಟಿಗೆ ಇದ್ರೂ ವಾಹನದಲ್ಲಾಗಲಿ ಅಥವಾ ದೇಹಕ್ಕೆ ಆಪರೇಷನ್ಸ್ಗಳಾಗಲಿ ಇಂಥ ಬಾಧೆಗಳನ್ನು ಉಂಟು ಮಾಡ್ತಾರೆ. ಅದರಿಂದ ಅದಕ್ಕೆ ತಕ್ಕಂಥ ದೋಷಗಳಿಗೆ ಪರಿಹಾರಗಳನ್ನು ಮಾಡಿಸ್ಕೋಬೇಕು. ಅದ್ರ ಜೊತೆಗೆ ನಾವು ಆರೋಗ್ಯಕ್ಕೂ ತೊಂದರೆ ಬಂದಾಗ ಯಾವ್ದಾದ್ರು ಆಸ್ಪತ್ರೆಗಳಿಗೆ ಹೋಗಿ ಬೇಗ ಅದಕ್ಕೆ ಚಿಕಿತ್ಸೆಯನ್ನು ಪಡಿಬೇಕು. ಆವಾಗ ಸಂಪೂರ್ಣ ಫಲ ಸಿಗುತ್ತೆ. ಅದರಿಂದ ಹೆದರಂಥ ಅವಶ್ಯಕತೆ ಇಲ್ಲ. ಆ ಥರದ್ದು ಏನೂ ತೊಂದರೆಗಳನ್ನು ಮಾಡಲ್ಲ. ನಮ್ಮ ಪೂರ್ವಾರ್ಜದ ಪುಣ್ಯದ ಫಲ ಇದ್ದರೆ ಅಂಥದ್ರಲ್ಲಿ 50 ಭಾಗ ಆ ದೋಷಗಳನ್ನು ಪರಿಹಾರ ಮಾಡ್ತಾನೆ. ಅದರಿಂದ ಇವರನ್ನು ಆರಾಧನೆ ಮಾಡಬೇಕು. ಅದ್ರ ಜೊತೆಗೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ರಲ್ಲೂ ಹುಷಾರಾಗಿರಬೇಕು. ಕುಜದೋಷ ಇದ್ದಾಗ ತುಂಬ ಮಡಿಯಿಂದ ಇರಬೇಕು. ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಬೇಕು. ಮಂಗಳವಾರ, ಭಾನುವಾರ ಯಾವುದೇ ಕಾರಣಕ್ಕೂ ನಾನ್ ವೆಜ್ಗಳನ್ನು ಜಾಸ್ತಿ ತಿನ್ನಬಾರ್ದು. ಅದರಲ್ಲೂ ನಾನ್ ವೆಜ್ನ ಹೊರಗಡೆ ಹೋಗಿ ತಿನ್ನಬಾರ್ದು. ಯಾಕೆಂತಂದರೆ ಕುಜ ಅಂತಂದರೆ ಸ್ವಲ್ಪ ಮಡಿಕಾರಕ. ಅಂದರೆ ನೀಟಾಗಿರಬೇಕು. ಅವನು ಯಾವಾಗಲೂ ಸ್ನಾನ ಮಾಡಿ ಶುದ್ಧವಾಗಿರಬೇಕು. ಆವಾಗ ಚರ್ಮದ ರೋಗಗಳು ಬರಲ್ಲ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರಲ್ಲ. ಅದರಿಂದ ಫಸ್ಟು ನಾವೇನು ಮಾಡಬೇಕು ಅಂತಂದರೆ, ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಆನಂತರ ತಿಂಡಿಯನ್ನು ತಿಂದು ಪ್ರತಿದಿನ ಅಥವಾ ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹನ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಸಂಪೂರ್ಣ ರೋಗಗಳು ಪರಿಹಾರ ಆಗುತ್ತೆ. ಒಳ್ಳೆಯದಾಗಲ್ಲ.